आपके सीनियर कौन है ये बताइए, यहाँ पर इंचार्ज कौन है बॉस? मैं आपसे कुछ पूछ रही हूँ, who's in charge? You allow the traffic? No, I've been beating. I have to pick up my gun and try. I've been standing. When are you moving? There is an empty ground there. Go shoot this! Now! Get out now! Okay? Get out of here! Did you not understand? Did you not understand? अरे जाइए विजुअल क्या ना No, what is wrong with you? There are hundreds of people waiting. There is an empty ground there. There is an empty ground. Yes. Get out of here. ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಉಮೇಶ್ ಗುತ್ತಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಮಹಾರಾಷ್ಟ್ರದ ಮುಂಬೈನ ಓರ್ಲಿಯಲ್ಲಿ ನಡೆದಂತಹ ಒಂದು ಪ್ರತಿಭಟನೆ ಸದ್ಯಕ್ಕೆ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ಇದು ಬಹಳ ವೈರಲ್ ಆಗಿಬಿಟ್ಟಿದೆ. ಸೊ ಏನಪ್ಪಾ ಈ ಒಂದು ಸ್ಟ್ರೈಕ್ ಯಾಕೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಸೊ ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಪ್ರತಿಭಟನೆ ನಾವೆಲ್ಲರೂ ಮಾಡೋದನ್ನು ನೋಡಿದ್ದೀವಿ. ಎಲ್ಲಾ ಕಡೆ ಮಾಡ್ತಾರೆ ಪ್ರತಿಭಟನೆ. ಸೊ ಎಲ್ಲ ರಾಜ್ಯಗಳಲ್ಲಿ ಮಾಡ್ತಾರೆ, ಎಲ್ಲ ಜಿಲ್ಲೆಯಲ್ಲಿ ಕೂಡ ಮಾಡ್ತಾರೆ. ಆದ್ರೆ ನೀವು ಪ್ರತಿಭಟನೆ ಎಲ್ಲೇ ಮಾಡ್ಬೇಕಾದ್ರೂ ಕೂಡ ಪ್ರತಿಭಟನೆಗೆ ಅಂತ ಹೇಳಿ ಒಂದು ಸ್ಥಳ ಇರುತ್ತೆ. ಆ ಸ್ಥಳದಲ್ಲಿ ನೀವು ಪ್ರತಿಭಟನೆ ಮಾಡಿದ್ರೆ ಬೇರೆ ಯಾವುದೋ ನಿಮ್ಗೆ ಅಭ್ಯಂತರ ಇರಲ್ಲ. ಯಾಕಂದ್ರೆ ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಹಕ್ಕು, ನಮ್ಮ ಸಂವಿಧಾನದ ಹಕ್ಕೇ ಇದೆ. ಏನೇ ಆದ್ರೂ ಕೂಡ ಅದಕ್ಕೆ ಪ್ರತಿಭಟನೆ ಮಾಡೋದು ನಮ್ಮೆಲ್ಲರ ಹಕ್ಕು. ಸೊ ಅದಕ್ಕೆ ತೊಂದರೆ ಇಲ್ಲ. ಆದ್ರೆ ಪ್ರತಿಭಟನೆ ಎಂತಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ಅದು ಒಂದು ರೂಲ್ಸ್ ಇದೆ. ಸೊ ನೀವು ಪ್ರತಿಭಟನೆ ಮಾಡುವಂತ ಸ್ಥಳದಲ್ಲಿ ಮಾಡಿದ್ರೆ ನಿಮ್ಗೆ ಯಾರು ವಿರೋಧ ವ್ಯಕ್ತಪಡಿಸಲ್ಲ. ಸಾವಿರಾರು ಜನ ನಡೆಯುವಂತಹ ಒಂದು ಸಿಟಿಯಲ್ಲಿ ಟ್ರಾಫಿಕ್ ಜಾಮ್ ನಲ್ಲಿ ನೀವು ಪ್ರತಿಭಟನೆ ಮಾಡಿದ್ರೆ ಸಾರ್ವಜನಿಕರ ತೊಂದರೆ ಎಷ್ಟಾಗುತ್ತೆ. ಸೊ ಅದು ನೀವು ತಿಳ್ಕೊಂಡ್ಬಿಟ್ಟು ಪ್ರತಿಭಟನೆ ಮಾಡಿದ್ರೆ ಇವತ್ತಿನ ಸ್ಥಿತಿ ಬರ್ತಾ ಇರ್ಲಿಲ್ಲ. ಸೊ ಈ ಒಂದು ಮುಂಬೈನ ಓರ್ಲಿಯಲ್ಲಿ ನಡೆದಂತಹ ಈ ಒಂದು ಪ್ರತಿಭಟನಾ, ಸೊ ಇದು ಬಹಳ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಒಂದು ವಿಷಯ ನೋಡಿದ್ರೆ ಎಲ್ಲಾ ಕಡೆ ಭಾರಿ ಚರ್ಚೆಗೆ ಅಂದ್ರೆ ಇದೇ ಆಗ್ತಾ ಇದೆ. ಇವಾಗ ಮಂತ್ರಿಗಳ ಸ್ಪಾಟ್ ಅಲ್ಲಿ ಇದ್ದಾರೆ. ಸೊ ಅಂತ ಟೈಮಲ್ಲಿ ಒಬ್ಬಳು ಲೇಡಿ ಏನ್ ಮಾಡಿರ್ತಾಳ ಅಂತಂದ್ರೆ, ತನ್ನ ಮಗ ಅಥವಾ ಮಗಳು ಶಾಲೆಗೆ ಹೋಗಿರ್ತಾರೆ, ಶಾಲೆಯಿಂದ ವಾಪಸ್ ಕರ್ಕೊಂಡ್ ಬರ್ತಾ ಇರ್ತಾಳ. ಟ್ರಾಫಿಕ್ ಜಾಮ್ ಅಲ್ಲಿ ಒಂದ್ 30 ಸೆಕೆಂಡ್ ಸಿಗ್ನಲ್ ಇರುತ್ತೆ. ಆ 30 ಸೆಕೆಂಡ್ ಸಿಗ್ನಲ್ 1 ನಿಮಿಷ ಸಿಗ್ನಲ್ ಏನಾದ್ರು ಬಿಡೋದ್ ಲೇಟ್ ಆಯ್ತಂದ್ರೆ ತಡ್ಕೊಳಕ್ ಆಗಲ್ಲ ನಮ್ಗೆ. ಅಲ್ಲಿ 1 ನಿಮಿಷನ ಜೊತೆಯಲ್ಲಿ ಮಗು ಇದೆ, ಪಾಪ ಮಗು ಊಟ ನೀರ್ ಅಂತ ಇದೆ. ಆ ಟ್ರಾಫಿಕ್ ಜಾಮ್ ಅಲ್ಲಿ 1 ಅವರ್ ಕಾಯ್ಕೊಂಡು ಕುಂತ್ರೆ ಆ ಮಗುವಿನ ಗತಿ ಏನು? ದೊಡ್ಡವರು ಕೂಡ ಈ ಬಿಸಿಲಲ್ಲಿ ದೊಡ್ಡವರು ಕೂಡ ನಿಲ್ಲಕ್ಕಾಗಲ್ಲ 1 ನಿಮಿಷ. ಅಂತದ್ರಲ್ಲಿ 2 ಅವರ್, 1 ಅವರ್, ಹಾಫ್ ಎನ್ ಅವರ್, 2 ಅವರ್ ಆ ಮಗುವಿನ ಗತಿ ಏನು? ಆ ಹೆಣ್ಮಗಳು ಆ ಮಗುವನ್ನ ಮಾತು ಕೇಳಿದ್ರೆ ಆ ಹೆಣ್ಮಗಳು ತಡ್ಕೊಳಕ್ ಆಗ್ತಾ ಇಲ್ಲ. ಆ ಮಗು ಊಟ ಮನೆ ನಡಿ ಹೋಗೋಣ ಅಂತ ಇದೆ. ಎಲ್ಲಿ? ಆ ಕಡೆ ಹೋಗಕ್ಕಾಗಲ್ಲ, ಈ ಕಡೆ ಹೋಗಕ್ಕಾಗಲ್ಲ. ಮುಂದ್ಗಡೆ ನೋಡಿದ್ರೆ ಜಾಮ್. ಕೊನೆಗೆ ಆ ಹೆಣ್ಮಗಳ ಏನ್ ನಡೀತಾ ಇದೆ ಮುಂದೆ ಅಂತ ಹೇಳ್ಬಿಟ್ಟು ಕಾರಿಂದ ಇಳಿದ್ಬಿಟ್ಟು ಹೋಗಿ ನೋಡಿದಾಗ ಅಲ್ಲಿ ಪ್ರತಿಭಟನೆ ನಡೀತಾ ಇರುತ್ತೆ. ಅಲ್ಲಿ ಮತ್ತೆ ಸಚಿವರ ಜೊತೆ ಮತ್ತೆ ಪೊಲೀಸರ ಜೊತೆ ಹೆಣ್ಮಗಳು ಧೈರ್ಯದಿಂದ ಮಾತಾಡಿದ್ದ ಮಾತ್ರಕ್ಕೆ ಮಾತ್ರ ಅಲ್ಲಿನ ಟ್ರಾಫಿಕ್ ನನ್ನು ಕ್ಲಿಯರ್ ಮಾಡೋದು ಸಾಧ್ಯವಾಯಿತು. ಸೊ ಸಚಿವರಿಗೆ ಮಾತಾಡ್ತಾಳ, ಮತ್ತೆ ಅವರು ಕೂಡ ಈಕೆಯನ್ನು ಮಾತಾಡಿದಾಗ ಸಚಿವರಿಗೆ ಈ ತರ ಬಟ್ ಮಾಡ್ಬಿಟ್ಟು ಗೆಟ್ ಔಟ್ ಅಂತ ಹೇಳ್ತಾಳ. ಸಚಿವರಿಗೆ ನೋಡ್ರಿ, ಸಚಿವರಿಗೆ ನೀವು ಗೆಟ್ ಔಟ್ ಈ ತರ ಅಂತ ಅನ್ಬೇಕಂದ್ರೆ ನಿಮ್ಮ ಹತ್ರ ಅಷ್ಟು ಧೈರ್ಯ ಇರಬೇಕು. ಸೊ ಅದು ಆ ಧೈರ್ಯ ನಾವೆಲ್ಲರೂ ಆ ಧೈರ್ಯವನ್ನು ತರಿಸ್ಕೋಬೇಕು. ಸೊ ಯಾವಾಗ ಯಾರಿಗೆ ನಾವು ಪ್ರಶ್ನೆ ಮಾಡೋದನ್ನ ಕಲಿತೀವಿ ಆವಾಗ ನಮ್ಗೆ ಆ ಧೈರ್ಯವನ್ನು ತುಂಬುತ್ತೆ. ಎಲ್ಲರ ಹತ್ರ ಈ ಧೈರ್ಯ ಇರುತ್ತೆ, ಆದ್ರೆ ಮಾತಾಡಿದ್ರೆ ಎಲ್ಲಪ್ಪ ಸುಮ್ಮನೆ ಕಿರಿಕಿರಿ ನಮ್ಮ ಮೇಲೆ ಬಂದ್ಬಿಡುತ್ತ. ಸೊ ಪ್ರಭಾವಶಾಲಿಗಳು ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಕೇಸ್ ಮಾಡ್ತಾರೋ, ಮತ್ತೆ ಇನ್ನೊಂದ್ ಮಾಡ್ತಾರೋ, ಮತ್ತೊಂದ್ ಮಾಡ್ತಾರೋ, ಮಗದೊಂದ್ ಮಾಡ್ತಾರೋ, ಇವೆಲ್ಲ ವಿಚಾರಗಳಿರುತ್ತೆ. ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಸಾರ್ವಜನಿಕರು ಏನ್ ಮಾಡ್ತಾರೆ, ಸುಮ್ಮನೆ ಕುಂತಿರ್ತಾರೆ. ಓದ್ಬಿಡು ನಮ್ನಾಗ ಯಾಕೆ ಇರ್ತಾರೆ ನೋಡ್ರಿ. ಅಲ್ಲಿ 2 ಗಂಟೆ ಟ್ರಾಫಿಕ್ ಆದ್ರೂ ಕೂಡ ಅಲ್ಲಿರುವಂತ ಜನರು ಒಬ್ರು ಕೂಡ ಇಳಿದು ಮಾತಾಡಿಲ್ಲ ಅಂತಂದ್ರೆ, ಸೊ ಅದ್ರಲ್ಲಿ ಲೇಡಿ ಹೋಗಿ ಮಾತಾಡಿದಾಳೆ. ಎಷ್ಟು ಧೈರ್ಯ ಇರ್ಬೋದು ನೋಡಿ. ಪಕ್ಕದಲ್ಲಿ PSI ಸಬ್ ಇನ್ಸ್ಪೆಕ್ಟರ್ ಇರ್ತಾನೆ, ಮೈ ಬಾತ್ ಕರ್ತಾ ಹೋಗಿದಾರ ಅಂತಂದ್ರೆ
ಅವಳೇನಂತ ಗೊತ್ತಾ, ಮೇರಾ ಸೆ ಕೋಯಿ ಬಾತ್ ಕರ್ನೆ ಕಾ ನೈ, ಪೈಲಾ ಏ ಟ್ರಾಫಿಕ್ ಕ್ಲಿಯರ್ ಕರೋ ಅಂತ ಹೇಳ್ತಾಳೆ ಪೊಲೀಸರಿಗೆ. ಶಟಪ್ ಅಂತಂತಾಳೆ. ಅಂದ್ರೆ ಆ ಮಹಿಳೆಯ ಧೈರ್ಯ ನಾವು ಮೆಚ್ಚಲೇಬೇಕಂತದ್ದು. ಆ ತರ ಧೈರ್ಯ ಎಲ್ಲರ ಹತ್ರ ಇರುತ್ತೆ, ಆದ್ರೆ ನಾವು ಭಯ ಪಡ್ತೀವಿ. ಎಲ್ಲಿ ಪೊಲೀಸರು ಏನಂತ ಅಂದ್ರೆ ಸುಮ್ನೆ ಹೋಗಂತಂದ್ರೆ ಹೋಗ್ಬೇಕಾಗುತ್ತೆ, ಏನಾದ್ರು ಮಾಡ್ತಾರೇನೋ, ಕೇಸ್ ಮಾಡ್ತಾರೇನೋ, ಈ ತರ ಭಯ ಇರುತ್ತೆ. ಆ ಭಯ ಇಟ್ಕೊಂಡ್ಬಿಟ್ಟು ನಾವು ಏನನ್ನು ಕೂಡ ಮಾತಾಡೋದಿಲ್ಲ, ಸುಮ್ನೆ ಕೂಡ್ತೀವಿ. ಸೊ ನಾವು ಇನ್ನೊಬ್ಬರನ್ನ ಪ್ರಶ್ನೆ ಮಾಡೋದನ್ನ ಕಲಿತಾಗ ನಾವು ಧೈರ್ಯವನ್ನು ತುಂಬಿಕೊಳ್ತೀವಿ, ಆವಾಗ ನ್ಯಾಯದ ಪ್ರಕಾರ ಹೋಗ್ತೀವಿ. ನಿನ್ನೆ ನಡೆದಂತಹ ಈ ಒಂದು ವಿಷಯ ರಾಷ್ಟ್ರ ಮಟ್ಟದಲ್ಲಿ ಬಹಳ ಚರ್ಚೆಯನ್ನು ಕೂಡ ಉಂಟು ಮಾಡಿದೆ. ಸೊ ಈ ತರ ಆಗ್ಬಾರ್ದು. ಕೊನೆಗೆ ಸಚಿವರು ಒಂದು ಮಾತು ಹೇಳಿದ್ರು, ಸಾರ್ವಜನಿಕರಿಗೆ ಉಂಟಾದ ಈ ಒಂದು ತೊಂದರೆಗೆ ನಾನು ಕ್ಷಮೆ ಯಾಚಿಸ್ತೇನೆ, ಆದ್ರೆ ಇಂತಿಂತ ದೊಡ್ಡ ದೊಡ್ಡ ರ್ಯಾಲಿಯಲ್ಲಿ ಈ ತರ ಆಗೋದು ಸಹಜ ಅಂತ ಹೇಳಿ. ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು.